ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಕಾರಣ ಎದಕ್ಕೆ ಹೇಳಕತ್ತೀನಿ ಅಂತಂದ್ರೆ, ಈ ದೇಶದ ನಾಗರಿಕರು ಇನ್ನೊಬ್ರು ಸರಿಯಾಗ್ಲಿ, ಇನ್ನೊಬ್ರು ಬಂದು ಸರಿ ಮಾಡ್ಲಿ, ಇನ್ನೊಬ್ರು ಸುಧಾರಣೆ ಮಾಡ್ಲಿ ಅಂತ ತಿಳ್ಕೊಂಡು ಸ್ವಯಂ ಸುಧಾರಣೆ ಆಗೋದ್ರ ಕಡೆ ಗಮನ ಹರಿಸೋದೇ ಇಲ್ಲ. ಮೊದಲು ಒಳಗ ಶುದ್ಧ ಆಗಬೇಕು, ಆಮೇಲೆ ಮನಿ ಶುದ್ಧ ಮಾಡಬೇಕು, ಆಮೇಲೆ ಹಳ್ಳಿ ಶುದ್ಧ ಮಾಡಬೇಕು, ಆ ನಂತರ ತಾಲೂಕು ಶುದ್ಧ ಮಾಡಬೇಕು, ಆಮೇಲೆ ಜಿಲ್ಲೆ, ಆಮೇಲೆ ರಾಜ್ಯ, ಆಮೇಲೆ ದೇಶ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾವಾಗಲೂ ರಾಜಕಾರಣಿಗಳೇ ಶುದ್ಧ ಮಾಡ್ಲಿ, ಸಾಂಗ್ಗಳು ಶುದ್ಧ ಮಾಡ್ಲಿ, ಇನ್ನೊಬ್ಬರು ಶುದ್ಧ ಮಾಡ್ಲಿ, ನಾನ್ ಮಾಡೋದಿಲ್ಲ. ನಿಮಗೆ ಬಹಳ ಬೇಸಿಕ್ ಥಿಂಗ್ ಹೇಳ್ತೇನೆ ನಾನು ನಿಮಗ. ಏನು ಅಂತಂದ್ರೆ, ನಾವು ಎಲ್ಲಿ ಒಳಗ ಪಕ್ವ ಆಗೋದಿಲ್ವೋ ಈ ದೇಶ ಬಲಗೊಳ್ಳುವುದಿಲ್ಲ ಅನ್ನುವಂಥ ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ನಿಮ್ಗೆ ಗೊತ್ತಿರ್ಲಿ, ನೀವು ಸಂಕಲ್ಪ ಮಾಡ್ಕೊಳ್ಬೇಕು, ನಾನು ಯಾವ ಕಾರಣಕ್ಕೂ ಯಾರ ಮುಂದೆನೂ ಕೂಡ ತಪ್ಪಾಯ್ತು ಅಂತ ತಲೆ ಬಗ್ಗಿಸೋದಿಲ್ಲ, ಅಧೈರ್ಯವಾಗಿ ಯಾವುದೇ ಕಷ್ಟಗಳಿಗೆ ಬೆನ್ನು ತೋರಿಸೋದಿಲ್ಲ, ಯಾವ ಕಾರಣಕ್ಕೂ ಕೂಡ ಇನ್ನೊಬ್ಬರನ್ನ ತುಚ್ಛವಾಗಿ ಕಾಣುವುದಿಲ್ಲ. ಯಾರು ಸಹಾಯ ಅಂತ ಬಂದ್ರೆ ಅಂತಂದ್ರೆ ಅವರಿಗೆ ನನ್ನ ಕೈಲಾದಷ್ಟು ಏನಾದ್ರೂ ಸಹಾಯ ಮಾಡ್ತೀನಿ ಅನ್ನುವಂತಹ ಭಾವಗಳನ್ನ ನಾವು ಬೆಳೆಸ್ಕೊಳ್ಳಾರ್ದೇನೆ ಹೊರತು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಗೊತ್ತಿರ್ಲಿ, ನಮ್ಮ ಸ್ವಾತಂತ್ರ್ಯ ಸುಮ್ಮನೆ ಪುಕ್ಕಟೆಯಾಗಿ ಬಂದಿರುವುದಲ್ಲ. ನಮ್ಮ ಸಾಂಗ್ಗಳಿಗಿಂತ ಹೆಚ್ಚಾಗಿ ಸರ್ವ ಸಂಘ ಪರಿತ್ಯಾಗಿಗಳ ಆಗಿರೋ ಸಲುವಾಗಿ ಎಷ್ಟೋ 3 ಲಕ್ಷಕ್ಕಿಂತ 4 ಲಕ್ಷ ತಾಯಂದ್ರು ತಮ್ಮ ಮಕ್ಕಳನ್ನ ಬಲಿ ವೇದಿಕೆಗೆ ಸಮರ್ಪಿಸುವ ಸಲುವಾಗಿ ನಮಗ ಸ್ವಾತಂತ್ರ್ಯ ಬಂದಿದೆ. ಆ ಸ್ವತಂತ್ರ ಬಂದಿರೋ ಸಲುವಾಗಿಯೇ ನಾವಿವತ್ತು ಅತ್ಯಂತ ಸ್ವೇಚ್ಛಾಚಾರಿಗಳಾಗಿ ನಮಗ ಬೇಕಾದಂಗ ಬೇಕಾಬಿಟ್ಟಿಯಾಗಿ ಜವಾಬ್ದಾರಿಲಾರ್ದಂಗ ಬದುಕ್ತಾ ಇದ್ವಿ. ನಿಮ್ಗೆ ಗೊತ್ತಿರ್ಲಿ, ಒಂದು ಕತೆ ಹೇಳ್ತೀನಿ. 1947 ಮುಂಚಿತವಾಗಿ ನಡೆದಂತ ಒಂದು ಕತೆ. ಏನು ಅಂತಂದ್ರೆ, ಒಂದು ಮಗು 7ನೇ ತರಗತಿಯೋ 8ನೇ ತರಗತಿ ಓದ್ತಿರುವಂತ ಒಬ್ಬ ಮಗು ಶಾಲೆಯಿಂದ ಮನೆಗೆ ಹೋಗ್ತಿರ್ತಾನೆ. ಶಾಲೆ ಬಿಟ್ಟಿರ್ತದೆ 4:45. ಮನೆಗೆ ಹೋಗ್ತಿರ್ಬೇಕಾದ್ರೆ ರೋಡ್ ಅಲ್ಲಿ ಒಂದು ಗುಂಡಿ ಇರ್ತದೆ. ಗುಂಡಿ ತುಂಬಾ ಅಲ್ಲೆಲ್ಲ ಸತ್ತ ಹೆಣಗಳು ಬಿದ್ದಿರ್ತವೆ. ಅದರಿಂದ ಸೋರ್ಕೊಂಡು ಬಂದಂತ ರಕ್ತ ಅದ್ರೊಳಗೆ ಶೇಖರಣೆ ಆಗಿರ್ತದೆ. ಈಗ ಮಳೆ ಬಂದ್ರೆ ಹೆಂಗ ಗುಂಡಿಗಳಲ್ಲಿ ನೀರ್ ನಿಲ್ತಾವಲ್ಲ, ಹಂಗ ರಕ್ತ ನಿಂತಿರ್ತದೆ. ಆ ರಕ್ತವನ್ನ ಏನ್ ಮಾಡ್ತಾನೆ ಮಗು ಅಂತಂದ್ರೆ, ಧೈರ್ಯ ಏನು ಭಯ ಪಡ್ಲಿಲ್ಲವ, ತನ್ನ ಬ್ಯಾಗ್ ಅಲ್ಲಿರುವಂತ ಬಾಟಲ್ ತೆಗೆದು ಬೂಚ್ ತೆಗೆದು ನೀರು ಸುರುವಿ ಆ ರಕ್ತವನ್ನ ತುಂಬಿಕೊಂಡು ಬೂಚ್ ಹಾಕೊಂಡು ಓಡೋಡಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಚಪ್ಪಲಿ ಒಂದ್ ಕಡೆ ವಸ್ತು, ಬ್ಯಾಗ್ ಒಂದ್ ಕಡೆ ವಸ್ತು, ಸೀದಾ ದೇವ್ರ ಮನೆಗೆ ಹೋಗ್ತಾನವ. ದೇವ್ರ ಮನೆಗೆ ಹೋಗ್ತಾನೆ. ತಂಗಿ ಕೈ ಮುಕ್ಕೊಂಡು ನಿಂತಿರ್ತಾಳೆ. ದೇವ್ರ ಫೋಟೋಗಳಿಗೆ ಕೈ ಮುಕ್ಕೊಂಡು ನಿಂತಿರ್ತಾಳೆ. ತಂಗಿನ ಸರಿಸಿ ಆ ದೇವ್ರ ಫೋಟೋಗಳನ್ನೆಲ್ಲ ಕೆಳಗೆ ಹಾಕಿ ಆ ಬಾಟಲ್, ರಕ್ತದೇನು ಬಾಟಲ್ ಇರ್ತದಲ್ಲ, ಅದು ಗದ್ದಿಗೆ ಮೇಲೆ ಇಟ್ಟು ಹೇಳ್ತಾನೆ, ತಂಗಿ ನೀನು ನಮಸ್ಕಾರ ಮಾಡಬೇಕಾದದ್ದು ಆ ದೇವರುಗಳೆಲ್ಲ, ನಮಗೋಸ್ಕರ ಪ್ರಾಣ ಅರ್ಪಣೆ ಮಾಡಿರುವಂತ ಈ ದೇವರುಗಳಿಗೆ ಅಂತ ತಿಳ್ಕೊಂಡು ಹೇಳ್ತಾನೆ. ಆ ಮಗು ಮತ್ತಿನ್ಯಾರೆಲ್ಲ, ಭಗತ್ ಸಿಂಗ್ ಅವ. ನಮ್ಮ ದೇಶದ ಮೇಲೆ, ಕನಿಷ್ಠ ನಮ್ಮ ಊರಿನ ಬಗ್ಗೆ, ನಮ್ಮ ನದಿಗಳ ಬಗ್ಗೆ, ನಮ್ಮ ಪ್ರಕೃತಿ ಬಗ್ಗೆ ಸ್ವಲ್ಪ ಆದ್ರೂ ಅಭಿಮಾನ ಬೇಕಲ್ಲ ನಮಗ? ಏನು ಅಭಿಮಾನ ಇಲ್ಲ. ನಾವು ಹೇಳ್ತಾ ಇದ್ವಿ, ವಿಚಾರ ಮಾಡ್ತಾ ಇದ್ವಿ, ನಾವು ಹೇಳ್ತಾ ಇದ್ವಿ ಏನು ಅಂತಂದ್ರೆ, ತಿಳಿದನೆ ಬಹಳಷ್ಟು ತಪ್ಪುಗಳು ಮಾಡ್ತೀವಿ. ತಿಳಿದೆ ರೊಕ್ಕ ಇಸ್ಕೊಂಡು ಓಟ್ ಹಾಕ್ತಿವಿ, ತಿಳಿದೆ ನದಿಗಳನ್ನ ಗಲೀಜು ಮಾಡ್ತೀವಿ, ತಿಳಿದೆ ಮನೆಯಿಂದ ಇನ್ನೊಬ್ಬರ ಜಾಗದಾಗ ಹೊಲಸಾಕ್ತಿವಿ, ತಿಳಿದೆ ಬಸ್ಸಾಗ ಹೋಗ್ಬೇಕಾದ್ರೆ ಅಲ್ಲಿಂದ ಚಾಕ್ಲೇಟ್ ಹೊರಗೆಸಿತೀವಿ, ತಿಳಿದೆ ಇನ್ನೊಬ್ಬರಿಗೆ ಮೋಸ ಮಾಡ್ತೀವಿ, ತಿಳಿದೆ ಲಂಚ ಇಸ್ಕೊಂತೀವಿ, ತಿಳಿದೆ ಲಂಚ ಕೊಡ್ತೀವಿ ಕೂಡ. ಹಿಂಗಾದ್ರೆ ಹೆಂಗ ಜಗತ್ತಿನಲ್ಲಿ ಭಾರತ ದೊಡ್ಡದಾಗ್ತದೆ? 999 ಜೀವರಾಶಿಗಿಂತ ಒಂದು ಜೀವ ಬಹಳ ಶ್ರೇಷ್ಠ. ಅದು ಯಾವುದು ಅಂತಂದ್ರೆ ಅದು ಮನುಷ್ಯ ಜೀವ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು 4-6 ಮಾತುಗಳನ್ನ ಇವತ್ತು ಸಮಾಜದಲ್ಲಿ ಎಡಪಂಥೀಯರು ಅಂತಾಗ್ಯಾರ.
ಅಂದ್ರೆ ನಮ್ಮಲ್ಲಿ ಎದ್ದುಕೊಂಡು ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂತದ್ದು ಒಂದೆರಡು ಮಾತುಗಳನ್ನ ತಮ್ಮೆಲ್ಲರ ಮುಂದೆ ಅಥವಾ ತಮ್ಮೊಡನೆ ಹಂಚಿಕೊಳ್ಳುವಂತಹ ಒಂದು ಸುಯೋಗ ನನ್ನದಾದರೂ ಅಂತ ಭಾವಿಸ್ತೇನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟಿಯನ್ನು ಕಟ್ಟಿ ನೀರೆರೆದವರು ಯಾರು ಅಂತ ಕೇಳ್ತಾರೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು ಹೇಳೋ ಉದ್ದೇಶ ಇಷ್ಟೇ. ಹಿಂದೂ ಧರ್ಮ ಎಷ್ಟು ಪವಿತ್ರ, ಎಷ್ಟು ಸನಾತನತೆ, ಎಷ್ಟು ಅದಮ್ಯ ಅಚೇತನ ಅಂತಂದ್ರೆ, ಚೈತನ್ಯಮಯ ಅಂತಂದ್ರೆ, ನಮ್ಮಲ್ಲಿ ನೋಡ್ರಿ ಪ್ರತಿಯೊಂದು ಜೀವರಾಶಿಗೂ ನಾವು ಒಂದು ಸ್ಥಾನ ಮಾಡ್ಕೊಳ್ತೇವೆ. ಇವತ್ತು ನೀವು ಶ್ವಾನವನ್ನು ತಗೊಳ್ರಿ, ಹಾವನ್ನು ತಗೊಳ್ರಿ, ಹಲ್ಲಿಯನ್ನು ತಗೊಳ್ರಿ, ಹಸುವನ್ನು ತಗೊಳ್ರಿ, ಅಷ್ಟೇ ಯಾಕ್ರಿ ಗೆದ್ದಲು ಹುಳವನ್ನು ತಗೊಳ್ರಿ. ಗೆದ್ದಲು ಹುಳವನ್ನು ಹಿಡ್ಕೊಂಡು ಕ್ರಿಮಿ ಕೀಟದಿಂದ ಕೂಡ ಅದಕ್ಕೊಂದೊಂದು ಸ್ಥಾನಮಾನ ಕೊಟ್ಟಿದ್ದೀವಿ. ಇವತ್ತು ಯಾವುದೇ ಒಂದು ಪ್ರಾಣಿ, ಒಂದು ವಿಷ ಜಂತು ಅಂತಿದ್ರು ಕೂಡ ಅದಕ್ಕೊಂದು ನಮ್ಮ ಧರ್ಮದ ಆಯಾಮದಲ್ಲಿ ಒಂದು ಸ್ಥಾನ ಸಿಗ್ತದೆ. ಸುಮ್ಮನೆ ನಿಮ್ಗೆ ಹಂಗೆ ಒಂದೆರಡು ಉದಾಹರಣೆ. ಚೋಳು ಬಹಳ ವಿಷ ಅಂತ ನಾವು ಅಂತೇವೆ. ಅದರಲ್ಲಿ ನಮ್ಮ ರಾಶಿ ಭವಿಷ್ಯದಲ್ಲಿ ವೃಶ್ಚಿಕ ಅದಕ್ಕೊಂದು ಸ್ಥಾನ ಕೊಟ್ಟಿದ್ದೇವೆ. ಅಂದ್ರೆ ಮನುಷ್ಯನ ದೇಹ ಸ್ಥಿತಿ ಅದೊಂದು ಆಯಾಮಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಳಿಲನ್ನು ತಗೋರಿ, ಅಳಿಲಿಗೂ ಕೂಡ ಒಂದು ಸ್ಥಾನಮಾನ ನಮ್ಮಲ್ಲಿ ಕೊಟ್ಟಿದ್ದಾರೆ. ನಾವೆಲ್ಲ ರಾಮ ಜನ್ಮಭೂಮಿ ಅಥವಾ ರಾಮ ಲಂಕೆಗೆ ಹೋಗುವಂತ ಸಂದರ್ಭದಲ್ಲಿ ಅಳಿಗೆ ಏನು ಅರ್ಥವನ್ನು ಕೊಟ್ಟರು ಅಂತ ನಂಗೆ ಬಹಳ ನಿಜಕ್ಕೂ ಆಶ್ಚರ್ಯ ಆಯ್ತು. ನಮ್ಮ ಭಾರತದ ಅಳಿಲ ಮೇಲೆ ಅಷ್ಟೇ 3 ಗೆರೆಗಳಿದಾವೋ ಅಥವಾ ವಿದೇಶಿ ಅಳಿಲಲ್ಲೂ ಕೂಡ 3 ಗೆರೆಗಳಿದಾವ ಅಂತ ನೋಡಿರುವಂತಹ ಸಂದರ್ಭದಲ್ಲಿ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ರಿ. ಭಾರತೀಯ ಅಳಿಲಗಳ ಮೇಲೆ ಮಾತ್ರ 3 ಚಿಹ್ನೆ ಇರೋದು ಬಹಳ ವಿಶೇಷ ಮತ್ತು ವಿನೂತನ. ಅಂದ್ರೆ ಪ್ರತಿಯೊಂದಕ್ಕೂ ಅರ್ಥವನ್ನ ನಮ್ಮ ಧರ್ಮದ ಅರ್ಥದಲ್ಲಿ ಹುಟ್ಟುಕೊಂಡಿದೆ. ಇದು ಯಾವುದು ಬೇಕಾಬಿಟ್ಟಿ ಏನು ಮಾಡಿದ್ದಲ್ಲ. ಯಾವಾಗ ನಮ್ಮ ಪೂರ್ವಜರು ಒಂದು ಶುರು ಮಾಡಿದ್ರು, ನಾವೆಲ್ಲ ನಮ್ಮಗಳಿಗಾಗಿ ಅಥವಾ ನಮ್ಮ ಇಷ್ಟದಂತೆ ಬದುಕಿದಾರಲ್ಲ. ನಾವು ಹೆಂಗ್ ಬದುಕಿರೋರು ಅಂತಂದ್ರೆ, ನಮ್ಮ ಪೂರ್ವಜರು ಹೆಂಗ್ ಬದುಕಿರೋರು ಅಂತಂದ್ರೆ ಪ್ರಕೃತಿಯೊಂದಿಗೆ ಜೀವಿಸಿ ಬದುಕಿರುವಂತವ್ರು. ಸುಮ್ಮನೆ ಹಂಗೆ ವಿಚಾರವನ್ನು ಹೇಳ್ತಾ ಹೋದ್ರೆ ಅಮಾವಾಸ್ಯೆ, ಹುಣ್ಣಿಮೆ ಇವುಗಳನ್ನ ಆಧಾರವಾಗಿಟ್ಟುಕೊಂಡು ನಮ್ಮ ಪೂರ್ವಜರು ದಿನಗಳನ್ನ, ಗಂಟೆಗಳನ್ನ, ಸಮಯಗಳನ್ನ, ಸೂರ್ಯಾಸ್ತ, ಸೂರ್ಯೋದಯ ಇವುಗಳನ್ನ ಎಲ್ಲವನ್ನು ಶೇಖರಿಸ್ತಾ ಬರ್ತಾರೆ. ನಾವು ಇವಾಗೆಲ್ಲ ಏನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ಭೂಮಿ ಗುಂಡಿಗಿದೆ, ಸೌರಮಂಡಲ ಇದೆ ಅಂತ. ಇದನ್ನು ಶತಶತಮಾನಗಳಿಂದ ನಮ್ಮ ಪೂರ್ವಜರು ಹೇಳಿದ್ರಲ್ಲ. ಹಂಗೆ ಮುಂದುವರೆದಂತೆ ಸುಮ್ಮನೆ ನೀವು ಹಬ್ಬ ಹರಿದಿನಗಳ ಆಚರಣೆಗಳನ್ನು ತಗೊಳ್ರಿ. ಎಷ್ಟು ಹಬ್ಬ ಹರಿದಿನ ಆಚರಣೆಗಳು ಎಷ್ಟು ಮಹತ್ವ ಇದೆ ಅಂತಂದ್ರೆ ಅನೇಕರಿಗೆ ಗೊತ್ತೇ ಇಲ್ಲ. ಇವತ್ತು ನಾಗರ ಪಂಚಮಿ ಅಂತಂದ್ರೆ ಹುತ್ತಕ್ಕೆ ಹಾಲಿರುವ ಒಂದು ಮೂರ್ಖತನ ಅಂತಾರ. ನಿಮ್ಗೆಲ್ಲ ಗೊತ್ತಿರ್ಲಿ, ಅದ್ ಹಿಂದಿರುವ ವೈಜ್ಞಾನಿಕ ಕಾರಣ ಇಷ್ಟೇ. ಯಾವ ಹುತ್ತಕ್ಕೆ ನೀವು ಹಾಲನ್ನು ಎರೆದು ಆ ಹುತ್ತದ ಮಣ್ಣನ್ನ ತಂದು ನೀವು ಚರ್ಮ ವ್ಯಾಧಿಗೆ ಬಳಸ್ತಿರೋ ಅದು ಬಹಳ ಪವಿತ್ರ ಮತ್ತು ಅದು ತನ್ನದೇ ಆದಂತಹ ಔಷಧಿ ಗುಣಗಳಿಂದ ಆರಾಮ ಮಾಡುವಂತಹ ಒಂದು ಕ್ರಿಯೆಯನ್ನ ಆ ಹುತ್ತದ ಮಣ್ಣು ಒಳಗೊಂಡಿದೆ. ಈ ನಮ್ಮ ಪೂರ್ವಜರ ಸಂದರ್ಭದಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ರೋಗ ರುಜಿನಗಳು, ಬಾಧೆಗಳು, ಉಲ್ಬಣಗಳು ಹೆಂಗಾಗ್ತಿದ್ವಪ್ಪ ಅಂತಂದ್ರೆ ಅವುಗಳಿಗೆ ಕಾಲಮಾನಗಳು ಇರ್ತಿದ್ವು. ಎಂಥ ಕಾಲಮಾನಗಳು ಅಂತಂದ್ರೆ ಇಂತಹ ಸಮಯದಲ್ಲಿ ಇಂತಹ ರೋಗಗಳು, ಇಂತಹ ಸಮಯದಲ್ಲಿ ಇಂತಹ ಆಹಾರ ಪದ್ಧತಿ, ಅಂತಹ ರೋಗಗಳಿಗೆ ಅಂತಹ ಆಹಾರ ಪದ್ಧತಿಗಳನ್ನ. ಇವಾಗ ಸುಮ್ಮನೆ ಹಂಗೆ ನೋಡ್ರಿ, ನಾಗರ ಪಂಚಮಿ ಬಂತು. ನಾಗರ ಪಂಚಮಿ ಬಂದಾಗ ಏನ್ ಮಾಡ್ತೀರ ಅಂತಂದ್ರೆ ಮನೆ ತುಂಬಾ ಸಾಕಷ್ಟು ತರದ ಉಂಡೆಗಳನ್ನ ನೀವು ಮನೆಯಲ್ಲಿ ಮಾಡ್ತೀರ. ಕಾರಣ ಏನು? ಪ್ರತಿಯೊಂದು ಉಂಡೆಗೂ ಒಂದೊಂದು ಒಳ್ಳೆಯ ಪದಾರ್ಥಗಳನ್ನು ಹಾಕಿ, ಅಂದ್ರೆ ಅದರಲ್ಲಿ ದೇಹ. ನಮ್ಮದು ಹಿಂದೂ ರಾಷ್ಟ್ರ, ಜಗತ್ತಿನಲ್ಲೇ ಒಂದು ವಿಶೇಷವಾಗಿರುವಂತ ಪರಂಪರೆಯನ್ನ, ಸಂಸ್ಕೃತಿಯನ್ನ ಹೊಂದಿರುವಂತ ದೇಶ. ಇಡೀ ಜಗತ್ತಿನ ಯಾವ ದೇಶಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲುವಂತ ದೇಶ ಇದ್ರೆ ಅದು ಕೇವಲ ಭಾರತ ಮಾತ್ರ. ಅದ ನಮ್ಮ ಪರಂಪರೆ ಇರ್ಬೋದು, ಜ್ಞಾನ ಸಂಪತ್ತಿರ್ಬೋದು, ಸಂಸ್ಕೃತಿ ಇರ್ಬೋದು, ಮಹಾಪುರುಷರ ಹೋರಾಟ, ಪೂರ್ವಜರ ತ್ಯಾಗ ಬಲಿದಾನಗಳ ಮೂಲಕ ಇಡೀ ಜಗತ್ತಿಗೆ ಒಂದು ವಿಶೇಷ ಭಾರತವಾಗಿ ನಿಂತಿರುವಂತದ್ದು ನಾವೆಲ್ಲರೂ ನೋಡ್ತೇವೆ. ಹಿಂದೂ ಸಮ್ಮೇಳನ ನೇತೃತ್ವವನ್ನ ಇಡೀ ಸಮಾಜದ, ಹಿಂದೂ ಧರ್ಮದ ಮಠಮಾನ್ಯಗಳು, ಸಮಾಜದ ಗಣ್ಯಮಾನ್ಯರು ವಹಿಸಿಕೊಂಡಿರುವಂತದ್ದು ಕೂಡ ವಿಶೇಷವಾಗಿರುವಂತದ್ದು. ಕೇವಲ ಮಾನವಿಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈ ತರದ ಹಿಂದೂ ಸಮ್ಮೇಳನಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಮ್ಮೇಳನಗಳನ್ನ ಆಯೋಜನೆ ಮಾಡಲಾಗಿದೆ. ನಮ್ಮ ಪೂರ್ವಜರು ಭವ್ಯವಾದಂತಹ ಪರಂಪರೆಯನ್ನ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ.
ಅದನ್ನ ಮುಂದುವರಿಸುವ, ಇನ್ನಷ್ಟು ಬಲಿಷ್ಠಗೊಳಿಸುವ, ಮತ್ತೊಮ್ಮೆ ಭಾರತವನ್ನ ಜಗದ್ಗುರುವನ್ನಾಗಿ ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರೂ ಜವಾಬ್ದಾರಿ ಆಗಿದೆ. ಅದಕ್ಕೋಸ್ಕರ ಈ ಒಂದು ಹಿಂದೂ ಸಮ್ಮೇಳನದ ಆಯೋಜನೆ ಆಗಿರುವಂತದ್ದು. ಈ ಸಮ್ಮೇಳನ ಯಾರನ್ನು ಬೆದರಿಸಲಿಕ್ಕಾಗಲಿ ಎದುರಿಸಲಿಕ್ಕಾಗಲಿ ಅಲ್ಲ, ನಮ್ಮ ಪರಂಪರೆಯನ್ನ, ನಮ್ಮ ಹಿಂದೂ ಧರ್ಮವನ್ನ ಸಮರ್ಥಕವಾಗಿ ನಿರೂಪಣೆ ಮಾಡೋದಕ್ಕೋಸ್ಕರವಾಗಿ ಈ ಹಿಂದೂ ಸಮ್ಮೇಳನವನ್ನ ಆಚರಣೆ ಮಾಡಿರುವಂತದ್ದು. ಬಲಿಷ್ಠ ಭಾರತ ಒಂದಾಗಿ ಉಳಿಯಬೇಕಾದರೆ ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು, ನಾವೆಲ್ಲ ಒಂದು ಎಂಬ ಭಾವನೆ ಮೂಡಿದಾಗ ಮಾತ್ರ ಒಂದು ಬಲಿಷ್ಠ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯತೆ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಭಾರತ ತುಂಡಾದ್ರೆ ಏನಾಗುತ್ತಂತ ಈಗಾಗಲೇ ನಮ್ಮ ಕಣ್ಣೆದುರಿಗೆ ಇರುವಂತದ್ದು. ನಮ್ಮದೇ ಭೂಭಾಗವಾಗಿತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ. ಇವತ್ತು ತುಂಡಾದ ನಂತರ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ಏನಾಗಿದೆ ಅಂತ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನ ಅರಿತಾಗ ಮಾತ್ರ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ನಮ್ಮ ಘಟನಾವಳಿಗಳು ನೆನಪಿಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನ ನಾವು ಗಮನಿಸಬೇಕಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸತತವಾಗಿ 100 ವರ್ಷಗಳ ಕಾಲ ರಾಷ್ಟ್ರೀಯ ವಿಚಾರಧಾರೆಯನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದೆ. ಕೇವಲ ಕೆಲಸ ಮಾಡೋದಲ್ಲ, ನಿಸ್ವಾರ್ಥ ಸೇವೆಯಿಂದ ದೇಶವನ್ನು ಬಲಿಷ್ಠಗೊಳಿಸುವಲ್ಲಿ ಏನು ಬೇಕು ಅದನ್ನ ಕೊಡುಗೆಯಾಗಿ ಕೊಡುವಂತದ್ದು ಕಾರ್ಯಕರ್ತರ ಮೂಲಕ ಮಾಡುತ್ತಾ ಇದೆ. ನಮ್ಮ ಊರಿಗೆ, ಗಲ್ಲಿಗೆ, ಮನೆಗಳಿಗೆ ನಮ್ಮ ಜವಾಬ್ದಾರಿಯನ್ನ ಗಟ್ಟಿಗೊಳಿಸುವ ಸಲುವಾಗಿ ಈ ರೀತಿಯ ಹಿಂದೂ ಸಮ್ಮೇಳನ ಆಯೋಜನೆ ಮಾಡಿರುವಂತದ್ದು. ಜಗತ್ತಿನಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂತ ಯಾವುದಾದ್ರೂ ಒಂದು ದೇಶ ಧರ್ಮ ಇದ್ರೆ ಅದು ಕೇವಲ ಭಾರತ ಮಾತ್ರ. ಇವತ್ತಿಗೂ ಜೀವಂತವಾಗಿದೆ ಮತ್ತು ಗಟ್ಟಿಯಾಗಿರುವಂತ ದೇಶ ನಮ್ಮದು. ಹಾಗಾಗಿ ಅದು ಇಡೀ ಜಗತ್ತಿನಲ್ಲಿ ಇರುವಂತ ಯಾವುದಾದ್ರೂ ಒಂದು ದೇಶ ಇದ್ರೆ ಭಾರತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.